ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ ಒಂದು ಚೈನ್ ರೋಡ್ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 100 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಮತ್ತು ಇದು ಬಂದು ಈಸ್ಟ್ ಫೇಸಿಂಗು. ಮತ್ತು ನಿಮಗೆ ಈ ಊರಿಗೆ ಬಸ್ ರೂಟು ಇದೆ. ನೀವು ಬಸ್ ಇಳಿದ್ಬಿಟ್ಟು ಬರೀ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಊರು. ಆರಾಮಾಗಿ ನೀವು ಇಲ್ಲಿ ಬಸ್ ಇಳಿದು ಕೂಡ ಬರ್ಬೋದು ನೋಡಿ. ಬೆಂಗಳೂರು ತೊಗೊಂಡು ಎಷ್ಟು ಚೆನ್ನಾಗಿ ಫಾರ್ಮ್ ಹೌಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಇಲ್ಲಿ ಹೊಸ್ದಾಗಿ ಏನು ಬೇಕಾದರೂ ನೀವು ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು. ಮತ್ತು ಇದು ಸೇರಿ 1 ಎಕರೆ 7 ಕುಂಟೆ ಇದೆ. ಇದರಲ್ಲಿ ನಿಮಗೆ ಇದು 1 ಎಕರೆ ಬರ್ಬೋದು ಅಥವಾ 35 ಕುಂಟೆ ಬರ್ಬೋದು. ಇಷ್ಟು ಕೊಡ್ತಾರೆ ಈ ಜಾಗ. ಈ ಪೀಸ್ ಮಾತ್ರ ಕೊಡ್ತಾರೆ. ಇದು ಈಸ್ಟ್ ಫೇಸಿಂಗ್, ಇದು ಮಾತ್ರ ಕೊಡ್ತಾರೆ. ಇದನ್ನು ಕೊಡಲ್ಲ. ಇದು ಬಂದು ನಿಮಗೆ ರೋಡ್ಗಿಂತ ಹೈಟ್ ಇದೆ ಜಾಸ್ತಿ. ವಾಸ್ತು ಪ್ರಕಾರವಾಗಿ ಸ್ಕ್ವೇರ್ ಆಗಿದೆ ಈ ಜಾಗ. ಇದು ಬಂದು ನೋಡಿ, ನಿಮಗೆ ಆ ತೆಂಗಿನ ಮರ ಏನಿದೆ ಅಲ್ಲಿವರೆಗೂ ನಿಮಗೆ ಸ್ಕ್ವೇರ್ ಆಗಿ ಹಿಂಗೋಗಿ ಫುಲ್ಲು ಒಂದು ಬಾಕ್ಸ್ ಟೈಪಲ್ಲಿ ಬಾಕ್ಸ್ ಥರ ಬರುತ್ತೆ. ಮತ್ತು ನಿಮಗೆ ಇದು ಪ್ಯೂರ್ ಕೆಂಪು ಭೂಮಿ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಮಣ್ಣಾಗಿರೋದ್ರಿಂದ ನೀವು ಹೊಸ್ದಾಗಿ ಇಲ್ಲಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು ಆರಾಮಾಗಿ. ತುಂಬ ಚೆನ್ನಾಗಿ ಕ್ರಾಪ್ ಬರುತ್ತೆ. ಮತ್ತು ನಿಮಗೆ ಇದು ಬಂದು ನೀರಾವರಿ ಜಾಗ, ಕಾಲುವೆ ನೀರು ಬರುತ್ತೆ ನಿಮಗೆ. ಇದು ಬಂದು KRS ನೀರು. ನೀವು ಆರಾಮಾಗಿ ವರ್ಷದಲ್ಲಿ 9 ತಿಂಗಳು ನೀವು ನೀರು ಇರೋದ್ರಿಂದ ನಿಮ್ಗೆ ಬೋರ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ. ಅಕಸ್ಮಾತ್ ಬೋರ್ ಹಾಕಿದ್ರು ಕೂಡ ಇಲ್ಲಿ 250ರಿಂದ 300 ಅಡಿ ಒಳಗಡೆ ನೀರು ಸಿಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಮತ್ತು ಇದೆಲ್ಲ ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಿಮಗೆ ಇಲ್ಲಿಂದ ಊರು ಬಂದು ಅರ್ಧ ಕಿಲೋಮೀಟ್ರು ಬಸ್ ರೂಟು ಇಲ್ಲಿದೆ. ಬಸ್ ಬರುತ್ತೆ ಈ ಊರಿಗೆ. ಮತ್ತು ಮದ್ದೂರಿಗೆ ಇಲ್ಲಿಂದ ನಿಮಗೆ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡಿಗೆ ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಕೆಂಗೇರಿಗೆ ಇಲ್ಲಿಂದ 77 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ನೋಡಿ, ಎಲ್ಲ ಬೆಂಗಳೂರಿಗೆ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ನೀವು ಕೂಡ ಇಲ್ಲಿ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ಈ ಜಾಗನ ಬೇಕಾದ್ರೆ ನೀವು ಇಬ್ಬರು ಕೂಡ ತೊಗೋಬೋದು. ಯಾಕೆಂದರೆ 100 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಇರೋದ್ರಿಂದ ನೋಡಿ, ಇಲ್ಲಿಂದ ಒಂದು ಪೀಸ್ ಬರುತ್ತೆ, ಇಲ್ಲಿಂದ ಅಲ್ಲೊಂದು ಪೀಸ್ ಬರುತ್ತೆ. ಇಬ್ಬರು ಬೇಕಾದ್ರೂ ತೊಗೋಬೋದು, ಬೇಡ ಅಂದರೆ ಒಬ್ಬರೇ ತೊಗೋಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಒಂದೇ ಪೀಸ್ ಇದು, ಏನು ಸಪ್ರೇಟ್ RTC ಇಲ್ಲ, ಒಂದೇ RTC ಇರೋದು ಇದು. ಅಂದರೆ ರೋಡ್ ವಿಡ್ತ್ ಅಗಲ ಇರೋದ್ರಿಂದ ಯಾರೆಲ್ಲ ಕೆಲವರು ಒಂದು 20 ಕುಂಟೆ 18 ಕುಂಟೆ ತೊಗೋಬೇಕು ಅನ್ನೋರ್ಗೆ ಇರ್ತಾರಲ್ಲ, ಅಂಥವ್ರಿಗೆ ಬೇಕಾದ್ರೆ ಇಬ್ಬರು ಕೂಡ ತೊಗೋಬೋದು. ಯಾಕೆಂದರೆ ಹತ್ರ ನಿಮಗೆ 120 ಅಡಿಗಿಂತ ಜಾಸ್ತಿ ಇದೆ ರೋಡ್ ಫೇಸ್ ಇದೆ. ಆ ಥರ ಇರೋದನ್ನ 60 ಅಡಿ 50 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರೋದ್ರಿಂದ ಆರಾಮ್ ಬೇಕಾದ್ರೆ ಇಬ್ಬರು ಕೂಡ ತೊಗೋಬೋದು, ಇಲ್ಲ ಅಂದರೆ ಒಬ್ಬರೇ ತೊಗೋಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಬೆಂಗಳೂರಲ್ಲಿ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ನೋಡಿ. ನಿಮಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಆರಾಮಾಗಿ ಒಂದು ತೆಂಗಿನ ತೋಟ, ಬಾಳೆ ತೋಟ, ಅಡಿಕೆ ತೋಟ ಏನು ಬೇಕಾದರೂ ಯಾವುದೇ ಥರ ಬೆಳೆ ಹಾಕಿದ್ರು ಆರಾಮಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಬೆಲೆ ಬಂದು 1,80,000 ಅಂತಾರೆ. ಫೈನಲ್ ಅಂದರೆ 1,60,000. ಅದಕ್ಕಿಂತ ಕಮ್ಮಿ ಕೊಡಲ್ಲ. ನೆಗೋಷಿಯಬಲ್ ಇಲ್ಲ ಅಂತ ಹೇಳಿದ್ದಾರೆ ಓನರು. 1,60,000 ಫೈನಲ್ ಇದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ಬೋರ್ ಹಾಕೊಂಡು ವಾಸ ಮಾಡ್ತೀನಿ ಅಂದ್ರೂ ವಿದ್ಯುತ್ ಕಂಬ ಇರೋದ್ರಿಂದ ತುಂಬಾ ಅನುಕೂಲ ಇದೆ. ಜಾಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ರೋಡ್ಗಿಂತ ಹೈಟ್ ಸ್ಟೆಪ್ ಬೈ ಸ್ಟೆಪ್ ಇದೆ. ವಾಸ್ತು ಪ್ರಕಾರವಾಗಿದೆ ಇದು. ಈ ಜಾಗ ಒಂದು ಈಸ್ಟ್ ಫೇಸಿಂಗ್. ನಿಮಗೆ ಒಂದು ಚೈನ್ ರೋಡ್ ಇದು, ಮೆಟ್ಲಿಂಗ್ ರೋಡ್ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ನೋಡಿ, ನಿಮಗೆ ಕಾಲುವೆ ನೀರು ನೋಡಿ. ಇದು ಕಾಲುವೆ ನೀರು, ಇಲ್ಲೂ ಕಾಲುವೆ ನೀರಿದೆ.